ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ದಾರೆ ಸರ್. ನಿಮ್ಮ ಬಗ್ಗೆ ನೀವು RSSನ ವಿರುದ್ಧ ಹೋರಾಟ ಮಾಡೋದ್ರಲ್ಲಿ ವಿಫಲ ಆಗಿದ್ದೀರಿ ಅಂತಂದೇಳಿ. ನೋಡಿ, ನಾನು ಹೆಚ್ಚು ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ವಕೀಲರಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ. ಅವ್ರು ರಾಜಕೀಯದಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ದುರ್ದೈವ, ಆ ವಿಡಿಯೋನಲ್ಲಿ ಶ್ರೀ ದಿವಂಗತ ಅನಂತಕುಮಾರ್ ಅವರು ಇರೋದು ಸತ್ಯ. ಅದು ಯಾವುದ್ರ ಬಗ್ಗೆ ಮಾತನಾಡಿದ್ದಾರೆ, ಅದರ ಯಾರ ಧ್ವನಿ ಅಂತ ಆವಾಗಿನ ACB ಫೊರೆನ್ಸಿಕ್ ರಿಪೋರ್ಟು ಇದೆ. ಅವೆಲ್ಲ ತನಿಖೆ ನೋಡಲಿ, ನಾವು ಸುಮ್ಮನೆ ಹಾಗೆ ಮಾತಾಡೋದಂತಲ್ಲ. ಆಮೇಲೆ ಮಾನ್ಯ ಅನಂತಕುಮಾರ್ ಅವರು ಕೂಡ ಕಲಬುರ್ಗಿಗೆ ಬಂದು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನು ಕೂಡ ಅವ್ರು ಪರಿಶೀಲನೆ ಮಾಡಲಿ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಮೇಡಮ್, ಬಿಕಾಸ್ ಐ ಡೋಂಟ್ ನೋ ಮಚ್ ಅಬೌಟ್ ಅವರು ಪೊಲಿಟಿಕ್ಸಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರ ಕುಟುಂಬಕ್ಕೆ BJP ಅವರು ಹೇಗೆ ನಡ್ಕೊಂಡ್ರು ಕೂಡ ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಐ ಡೋಂಟ್ ಥಿಂಕ್ ಐ ಶುಡ್ ಬಿ ಕಮೆಂಟಿಂಗ್ ಆನ್. ಸಾರಿ, ಕಲ್ಲು ತುರಿದ 3 ಗಲಭೆಕೋರರನ್ನ ನೀವು ಅದನ್ನ ಕೇಸ್ ವಾಪಸ್ ತೆಗೆದುಕೊಳ್ಳೋ ರೀತಿಯಲ್ಲಿ ಮಾಡಿದ್ರಿ. ನೋಡಿ, ಅವಾಗ ದಯವಿಟ್ಟು ಸಂಪೂರ್ಣವಾಗಿ ಆ ಕೇಸನ್ನು ಪರಿಶೀಲನೆ ಮಾಡೋಕ್ಕೆ ಹೇಳಿ ಅವರಿಗೆ. ನಾವು ಯಾವುದೇ ರೀತಿಯಾದಂಥ ಕಾನೂನು ಬಾಹಿರವಾಗಿ ಯಾರೂ ಸಜೆಷನ್ ಕೊಡಲಿಕ್ಕಾಗಲ್ಲ, ಸರ್ಕಾರನೂ ಮಾಡಲಿಕ್ಕಾಗೋದಿಲ್ಲ. ಹಿಂದಿನ BJP ಸರ್ಕಾರದಲ್ಲಿ ಅಮಾಯಕರನ್ನು ಕೂಡ ಹೇಗೆ ಬೇಕಾಗೆ ಸೇರಿಸ್ತಾಯಿದ್ರು, ಕಲಬುರ್ಗಿನಲ್ಲಿ, ಚಿತ್ತಾಪುರ್ನಲ್ಲಿ. ಆಮೇಲೆ ಇಡೀ ರಾಜ್ಯದಲ್ಲಿ ನಡೆದಂಥದ್ದು ಅವೆಲ್ಲ ತಾವು ನೋಡಿದ್ದೀರ. ಈಗ ನಿಮಗೆ ನೆನಪಿದ್ರೆ ಬೊಮ್ಮಾಯಿ ಅವರು ಹೋಮ್ ಮಿನಿಸ್ಟರ್ ಅವರು ಇದ್ದಾಗ ಮಂಗಳೂರಿನಲ್ಲಿ ಕೆಲವು ಜನ ಹೋಗಿ ಭೇಟಿ ಮಾಡಿದಾಗ ಸಂಘಟನೆಗಳು, ನೀವೇನು ವರಿ ಮಾಡಬೇಡಿ, ಅದೇನೇ ಇದ್ರೆ ನೀವು ಮಾಡ್ಕೊಳ್ಳಿ, ನಾವೆಲ್ಲ ಕೇಸ್ಗಳೆಲ್ಲ ವಾಪಸ್ ತಕ್ಕೋತೀವಿ ಅಂತ ಹೇಳಿದ್ದು ಅವರು, ನಾವಲ್ಲ. ಆಮೇಲೆ ನಾವು ಏನೇ ಮಾಡಿದ್ರೂ ಕೂಡ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ. ಏನೋ ನಾನು ಬರೆದ ತಕ್ಷಣ ಕಾನೂನು ಚೇಂಜ್ ಆಗುತ್ತಾ? ಎಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡೋಕ್ಕೆ ಹೇಳಿ ಅವರಿಗೆ. ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡೋದ್ರಲ್ಲಿ ಏನು ಇದು ಇಲ್ಲ. ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದ್ಬಿಟ್ಟು ಇವೆಲ್ಲನೂ ಮಾಡ್ತಾಯಿದ್ದಾರೆ. ಮಾಡಲಿ. ನಾನು ಹೇಳ್ದಂಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ, ನನ್ನ ಬಗ್ಗೆ ಚರ್ಚೆ ಮಾಡ್ತಾರೆ, ನಮ್ಮ ಕುಟುಂಬದವರಿಗೆ ಬೆದರಿಕೆ ಹಾಕ್ತಾರೆ. ಇಷ್ಟಕ್ಕೆ ಸೀಮಿತ ಆಗಿರೋದು ಹೊರತು ನನ್ನ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಕ್ಕಿದೆ? ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್, BK ಹರಿಪ್ರಸಾದ್ ಅವ್ರ ಬಗ್ಗೆ ಮಾತಾಡ್ತೀರಾ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತನಾಡ್ತೀರಾ, ನನ್ನ ಬಗ್ಗೆ ಹೇಳ್ತೀರಾ, ಸಂತೋಷ್ ಅವ್ರ ಬಗ್ಗೆ ಹೇಳ್ತೀರಾ, ದಿನೇಶ್ ಅವ್ರ ಬಗ್ಗೆ ಹೇಳ್ತೀರಾ. ಅದು ಏನಿದೆ ಕಾಗದ, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟು ನನ್ನ ಮುಖದ ಮೇಲೆ ಎಸ್ಬಿಡಿ, ಮುಗ್ದೇ ಹೋಯ್ತಲ್ಲ. RSS ರಿಜಿಸ್ಟ್ರೇಷನ್ ಡಾಕ್ಯುಮೆಂಟನ್ನು ಪ್ರಿಯಾಂಕರ್ಗೆ ಮುಖದ ಮೇಲೆ ಎಸ್ಬಿಡಿ. ತಗೊಳ್ಳೋ, ಇದು ಡಾಕ್ಯುಮೆಂಟ್ ಇದೆ ನೋಡು, ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ, ಅಧಿಕೃತ ಸಂಘಟನೆ ಇದೆ ನಮ್ಮದು ಅಂತ ಹೇಳಿದ್ರೆ ಮುಗ್ದೇ ಹೋಗ್ತದಲ್ಲ ಸ್ವಾಮಿ. ಸರ್ಕಾರ ಆದೇಶ ಹೊರಡಿಸಿದ್ರು ಕೂಡ ಕೆಲವು ಕಡೆ ಈಗ ಪರಿಶೀಲನೆ ಮಾಡ್ತಿದ್ದಾರೆ. ಮಾಡಲಿ. ಈಗ ಮೊನ್ನೆ ಅವರು ಕೋರ್ಟಿಗೆ ಒಂದು ಅರ್ಜಿ ಸಲ್ಲಿಸಿದ್ರು, ಅವ್ರ ಪರ ವಕೀಲರು 250 ಕಡೆ ಮಾಡಿದ್ದಾರೆ ಅಂತ. 250 ಕಡೆ ಇಲ್ಲಿಗಲ್ ಆಗಿದೆ ಅಂತ 251 ಕಡೆನೂ ಇಲ್ಲಿಗಲ್ ಮಾಡ್ಬೇಕಂತೇನಿದೆ? ಈಗ ಇವ್ರೇನು ಹೇಳಿದ್ರು, ಕೋರ್ಟ್ ಏನು ಪ್ರಿಯಾಂಕರ್ಗೆ ಮುಖಭಂಗ, ಕೋರ್ಟ್ ಆದೇಶ ಕೊಟ್ಟು ಮಿಸ್ಇಂಟರ್ಪ್ರಿಟೇಷನ್ ಆಫ್ ಡೈರೆಕ್ಷನ್ಸ್ ಇವ್ರು ಮಾಡ್ತಾರೆ ಅಂದರೆ ಏನಂತ ಹೇಳಬೇಕು? ಅಕ್ಟೋಬರ್ 19ಕ್ಕೆ ಆಯ್ತಾ ಅಲ್ಲಿ ಪಥಸಂಚಲನ? ಆಗಿಲ್ಲ. ಈಗ ಮಾನ್ಯ ಏನು ಹೈಕೋರ್ಟು ಒಂದು ಡೈರೆಕ್ಷನ್ಸ್ ಕೊಟ್ಟಿದೆ, ಅದನ್ನು ನೀವು ಮಿಸ್ಇಂಟರ್ಪ್ರೇಟ್ ಮಾಡಿಬಿಟ್ಟು ರಾಜಕೀಯ ಬೆಳೆ ಬಯಸ್ಕೋತೀರಾದ್ರೆ ಯಾರು ಇದು ಬೌದ್ಧಿಕ ದಿವಾಳಿತನ ಅಷ್ಟೇ. ಸರ್, ಈಗ ನಮಗೂ ಅವಕಾಶ ಕೊಡಿ ಅಂತ ದಲಿತ ಪರ ಸಂಘಟನೆಯವರು ಕೂಡ ಇದು ಮಾಡಿದ್ದಾರೆ, ಮನವಿ ಕೊಡಿ, ಜಿಲ್ಲಾಡಳಿತಕ್ಕೆ ಅನುಮತಿ ಕೊಡಿ. ನೋಡಿ, ಈ ಮೊನ್ನೆ ಭೀಮ್ ಆರ್ಮಿ ಅವರು ಇರ್ಬೋದು, ದಲಿತ ಪ್ಯಾಂಥರ್ ಅವರು ಇರ್ಬೋದು, ಇನ್ನು ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ, ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ, ನಮಗೂ ಅವಕಾಶ ಕೊಡಿ, ನೀಲಿ ಶರ್ಟ್ ಹಾಕ್ಕೊಂಡು ದೊಣ್ಣೆ ತೊಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ. ಈಗ ಒಂದು ಗೌರ್ಮೆಂಟ್ ಆದೇಶ ಇದೆ ಅಪ್ಪ, ಅದು ಭೀಮ್ ಆರ್ಮಿಗೂ ಅನ್ವಯಿಸ್ತದೆ, ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ, ಅಷ್ಟೇ ಅಲ್ವಾ? ಯಾಕೆ ನಮ್ಮ ರಾಜ್ಯದಲ್ಲಿ ಕಾನೂನನ್ನು ಪಾಲನೆ ಮಾಡಲಿಕ್ಕೆ ಇವರಿಗೆ ಇಷ್ಟ ಆಗ್ತಾ ಇಲ್ಲ? ಸಿಂಪಲ್. ಈಗ ಕೆಲವು ಮಾನದಂಡಗಳಿವೆ, ಆ ಮಾನದಂಡಗಳನ್ನು ಈಡೇರಿಸಿದ್ರೆ ಮುಗ್ದೇ ಹೋಯ್ತಲ್ವಾ ಸರ್? ಚಿತ್ತಾಪುರದಲ್ಲಿ ಹೇಗೆ ಸರ್ ಅನುಮತಿ ಸಿಗುತ್ತಾ, ಹೇಗೆ ಸರ್? ಅದು ನೋಡಿ, ಏನು ಹೈಕೋರ್ಟಲ್ಲಿ ಏನು ಡೈರೆಕ್ಷನ್ಸ್ ಕೊಟ್ಟಿದೆ, ನೀವು ಮನವಿ ಸಲ್ಲಿಸಿ, ವಾತಾವರಣ ಚೆನ್ನಾಗಿದ್ದರೆ ಅವ್ರು ಯಾವುದಾದ್ರೂ ನಿಗದಿತ ಸ್ಥಳ ಕೊಟ್ಟರೆ ಅಥವಾ ಪಥಸಂಚಲನೆ ಮಾಡಬೇಕು ಅಂದರೆ ಮಾಡಿ, ತೊಂದರೆ ಇಲ್ಲ. ಅದೇನಿದೆ ಲೆಟ್ ಇಟ್ ಬಿ ಇವ್ಯಾಲ್ಯುಯೇಟೆಡ್ ಅಲ್ಲ. ಇವ್ಯಾಲ್ಯುಯೇಷನ್ ಇರಲಾರ್ದೆ ನೀವು ಈಗ ಸರ್ ನೀವು ನೀವೇ ನನಗೆ ಹೇಳಿ, ಯಾವುದೇ ಸಂಘಟನೆ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, XYZ ಇರ್ಬೋದು, ನಾನು ಪಥಸಂಚಲನ ಮಾಡ್ತೀನಿ, ಪಾಯಿಂಟ್ A ಟು ಪಾಯಿಂಟ್ B ಟು ಪಾಯಿಂಟ್ C ಟು ಪಾಯಿಂಟ್ D ಹೋಗ್ತಾ ಇದ್ದೀನಿ, ಇದು ನಿಮ್ಮ ಮಾಹಿತಿಗೆ 500-600 ಜನ ದೊಣ್ಣೆ ತೊಗೊಂಡು ನಾವು ಹೋಗ್ತಾ ಇದ್ದೀವಿ, ಇದು ನಿಮ್ಮ ಮಾಹಿತಿಗೆ ಅಂತ ಹೇಳಿದ್ರೆ ಒಪ್ತೀರಾ ತಾವು?
ಅನುಮತಿ ಕೇಳಬೇಕಾ ಏನು ಮಾಹಿತಿ ಕೊಡಬೇಕಾ?